ಸರ್, ಈ ಕಂಪ್ನಿಯವರು ಬಡವರಿಗೆ ಹಾಗೆ ಮಿಡಲ್ ಕ್ಲಾಸ್ ಜನಕ್ಕೆ ಫ್ರೀಯಾಗಿ 2D ಮತ್ತು 3D ಎಲಿವೇಶನ್ ಕೊಡ್ತಾ ಇದ್ದಾರೆ. ಸರ್, ನಾನು ಹೇಳ್ತಿರೋದು ಯಾವುದೇ ರೀತಿ ಸುಳ್ಳು ಮತ್ತು ಫೇಕ್ ಅಲ್ಲ. ಬನ್ನಿ, ಸಾಕ್ಷಿ ಸಮೇತ ನಿಮ್ಗೆ ತೋರಿಸ್ತೀನಿ. ಸರ್, ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿಲಿ ಮನೆ ಕಟ್ತಾ ಇದ್ದೀನಿ, ಸಾಲ ಕೊಡಿ ಅಂತ ಕೇಳ್ತಿದ್ದಾರಾ? ಬರೀ ಒಂದು ವಿಡಿಯೋ ಶೇರ್ ಮಾಡಿ ಸರ್. ಈ ಒಂದು ವಿಡಿಯೋಯಿಂದ ಅವ್ರಿಗೆ ಲಕ್ಷ ರೂಪಾಯಿ ದುಡ್ಡು ಉಳಿಯುತ್ತೆ. ಬೆಂಗಳೂರಿನಲ್ಲಿ 15/42 ಅರಮನೆ ನೋಡಿದ್ದೀರಾ ಸರ್? ನೋಡಿ, ಇದೇ ಆ ಅರಮನೆ. ಸರ್, ಈ ಮನೆ ಗೃಹ ಪ್ರವೇಶಕ್ಕೆ ಬಂದವರು 1 ಕೋಟಿ ಆಗಿದೆ ಅಂತ ಕೇಳಿದವರೇ ಹೆಚ್ಚಂತೆ ಸರ್. ಬರೀ 60 ಲಕ್ಷ ರೂಪಾಯಿಗೆ ಈ ಮನೆ ಕಟ್ಸ್ಕೊಟ್ಟಿದ್ದಾರೆ. ಅದರಲ್ಲೂ ಎಲ್ಲ ಇಂಟೀರಿಯರ್ಸು ಪ್ರತಿಯೊಂದು ಸೇರಿ. ನಾನು ಆಗಲೇ ಹೇಳ್ದಂಗೆ ಬಡವ್ರಿಗೆ ಹಾಗೆ ಮಿಡಲ್ ಕ್ಲಾಸ್ ಜನಕ್ಕೆ 2D ಮತ್ತು 3D ಎಲಿವೇಶನ್ನ ಕೊಡುವಂಥ ಕಂಪ್ನಿ ಇದೆ. ಸೊ ನೋಡ್ತಿರ್ಬೋದು, ಎಂಟ್ರಿ ಆಗ್ತಿದ್ದಂಗೆ ಇದು ಒಂದು ವಿಸಿಟಿಂಗ್ ಏರಿಯಾ. ಹಾಗೆ ಇಲ್ಲಿ ರಿಸೆಪ್ಷನಿಸ್ಟ್ ಇರ್ತಾರೆ. ಸೊ ಇಲ್ಲಿ ಎಂಟ್ರಿ ಕೊಡ್ತಿದ್ದಂಗೆ ನನ್ನ ಲೆಫ್ಟ್ ಸೈಡ್ಗೆ ಎಕ್ಸ್ಪರ್ಟೈಸ್ ಟೆಕ್ನಿಕಲ್ ಇಂಜಿನಿಯರ್ಸ್ ಕೂಡ ಇರ್ತಾರೆ. ಹಾಗೆ ಒಂದು ರೈತ ಕುಟುಂಬದಿಂದ ಬಂದು ಸಿವಿಲ್ ಇಂಜಿನಿಯರಿಂಗ್ ಮಾಡಿಕೊಂಡು ಒಂದು ಕನ್ಸ್ಟ್ರಕ್ಷನ್ ಕಂಪ್ನಿ ಕಟ್ಟಿರುವಂತಹ ಏಕೈಕ ವ್ಯಕ್ತಿ ಇವರೇ. ನೋಡ್ತಿರ್ಬೋದು, ಜನಾರ್ದನ್ ಸರ್ ಅಂತ. ಸರ್, ನಮಸ್ತೆ. ನಮಸ್ತೆ ಸರ್. ಸರ್, ನಾನೊಂದು ವಿಷಯ ಕೇಳ್ಪಟ್ಟೆ. ಕೇವಲ 15 ಲಕ್ಷ ರೂಪಾಯಿಗೆ ಬೆಂಗಳೂರಲ್ಲಿ 2 BHK ಮನೆ ಹಾಗೆ ಜಸ್ಟ್ 60 ಲ್ಯಾಕ್ ರುಪೀಸ್ಗೆ G+4 ಅದರಲ್ಲೂ 2 ರೆಂಟಲ್ ಮನೆ ಹಾಗೆ ಟ್ರಿಪ್ಲೆಕ್ಸ್ ಮನೆ ಕಟ್ಸ್ಕೊಟ್ಟಿದ್ದೀರಾ. ಇದೆಲ್ಲ ನಿಜವಾಗ್ಲೂ ಸಾಧ್ಯನಾ? ಒಂದು ಬೆಂಗಳೂರಲ್ಲಿ ಇಷ್ಟು ಲಕ್ಷ ರೂಪಾಯಿಗೆ ಮನೆ ಕಟ್ಸ್ಕೊಡೋದು? ಹಾಗಿದ್ರೆ ನಮ್ಮ ವೀಕ್ಷಕರಿಗೆ ತೋರ್ಸಕ್ಕೆ ಹೋಗ್ಬೋದಾ ಸರ್? ಅದಕ್ಕೇನಂತೆ, ಬನ್ನಿ ಮೇಡಮ್, ಸೈಡ್ಗೆ ಹೋಗೋಣ. ಸರ್, ನಾನು ಆಗಲೇ ತಿಳಿಸ್ಕೊಟ್ಟೆ, ಕೇವಲ 60 ಲಕ್ಷ ರೂಪಾಯಿಗೆ ಬೆಂಗಳೂರಲ್ಲಿ G+4 ಮನೆ ಕಟ್ಸ್ಕೊಟ್ಟಿದ್ದಾರೆ ಅಂತ. ಅದೇ ನೋಡಿ ಸರ್, ಇದು ಎಲಿವೇಶನ್ ನೋಡ್ತಿರ್ಬೋದು ಯಾವ ಥರ ಗ್ರ್ಯಾಂಡ್ ಲುಕ್ ಕೊಟ್ಟಿದ್ದಾರೆ ಅಂತ. ಏರಿಯಾ ಕೂಡ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ, ಕಾಮ್ ಪೀಸ್ ಆಗಿದೆ ಅಂತ ಅಂದ್ಬಿಟ್ಟು. ಸೊ ಇವರಲ್ಲಿ ಏನು ಸ್ಪೆಷಾಲಿಟಿ ಏನಂದರೆ, ನಮ್ಮ SYP ಗ್ರೂಪ್ಸ್ ಅವರು ನಿಮಗೆ ಸ್ಲ್ಯಾಬಿಂದ ಹಿಡಿದು ಜಂಕ್ಷನ್ ಬಾಕ್ಸು, ಮೀಟ್ರ್ ಬೋರ್ಡು, ಗೇಟು, ಪ್ರತಿಯೊಂದು ರೈಲಿಂಗ್ಸಿಂದ ಹಿಡಿದು ಇನ್ಕ್ಲೂಡೆಡ್ ಕಾಸ್ಟ್ ಸರ್. ಜಸ್ಟ್ ಒಂದು ಸೈಟ್ ಕೊಟ್ಟರೆ ಸಾಕು, ನಿಮ್ಗೆ ವಾಪಸ್ ಕೀ ಕೊಡೋ ತನಕ 1 ರೂಪಾಯಿ ವಾಪಸ್ ಕೇಳಲ್ಲ. ಸೊ ಇಲ್ಲಿ ಈ ಮನೆ ನೋಡ್ತಿದ್ರಲ್ಲ, ಇದು ಕೂಡ SYP ಗ್ರೂಪ್ಸ್ ಅವರೇ ಕಟ್ಸಿರೋದು ಸರ್. ಬನ್ನಿ ಇವಾಗ ಈ ಒಂದು ಮನೆ ಯಾವ ಥರ ಇದೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಇನ್ನು ಈ ಬಿಲ್ಡಿಂಗ್ ಎಂಟ್ರಿ ಕೊಟ್ಟಿದ್ದಂಗೆ ನೀವು ನೋಡ್ತಿರ್ಬೋದು ಪಾರ್ಕಿಂಗ್ ಸ್ಲಾಟು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂತ. ಆರಾಮಾಗಿ ಒಂದು ಕಾರ್ ಹಾಗೆ 2 ವೀಲರ್ಸ್ನ ನಿಲ್ಲಿಸ್ಕೋಬೋದು. ಇನ್ನು ಇದರ ವಿಶೇಷತೆ ನೋಡ್ತಿರ್ಬೋದು, ಸ್ಟೆಪ್ಸ್ ಕೆಳಗಡೆ ಯಾವುದೇ ರೀತಿ ವೇಸ್ಟ್ ಮಾಡದಿರೋ ಥರ ಪ್ರತಿಯೊಂದು ಇಂಡಿವಿಜುವಲ್ ಮನೆಗೂ ಕೂಡ ಸಿಲಿಂಡರ್ ಇಡೋಕ್ಕೆ ಸ್ಪೇಸ್ ಕೂಡ ಕೊಟ್ಟಿದ್ದಾರೆ. ಹಾಗೆ ಹ್ಯಾಂಡ್ ವಾಶ್ಗೆ ಜಾಗನೂ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇನ್ನು ಹೆಚ್ಚು ನೋಡ್ತಿರ್ಬೋದು, ನಿಮಗೆ ಇಲ್ಲಿ ವೆಂಟಿಲೇಷನ್ ಹಾಗೆ ಸೆಕ್ಯೂರಿಟಿ ಪರ್ಪಸ್ಗೆ ಸ್ಪೇಸ್ ಕೂಡ ಕೊಟ್ಟು ಗ್ರಿಲ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಮೀಟ್ರ್ ಬೋರ್ಡಿಂದ ಹಿಡಿದು ಅಪ್ ಟು ಸೀಲಿಂಗ್ವರೆಗೂ ಟೈಲ್ಸು ಕೂಡ ಇವರೇ ಮಾಡಿಸ್ಕೊಟ್ಟಿರೋದು. ಜೊತೆಗೆ ಇನ್ನು ಮನೆ ಮುಂದೆ ಮಳೆ ಬಂದಾಗ ಬಟ್ಟೆ ಒಣಗಾಕೋಕ್ಕೆ ಕೂಡ ಇವರು ಸ್ಪೇಸ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದಾದಮೇಲೆ ಬನ್ನಿ ಕೆಳಗಡೆ ಇರುವಂತಹ ರೆಂಟಲ್ ಮನೆಗೆ ಯಾವ ಥರ ಇದೆ ಅಂತ ನೋಡೋಣ. ಸೊ ಗ್ರೌಂಡ್ ಫ್ಲೋರಲ್ಲಿ 1 BHK ಮನೆ ಕೊಟ್ಟಿದ್ದಾರೆ. ಇನ್ನು ಗ್ರೌಂಡ್ ಫ್ಲೋರಿಂದ ಫಸ್ಟ್ ಫ್ಲೋರ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು ಸ್ಪೇಷಿಯಸ್ ಆಗಿರುವಂತಹ ಸ್ಟೇರ್ ಕೇಸು ವಿತ್ ಲಪೋತ್ರ ಗ್ರಾನೈಟ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಹಾಗೆ SS ರೈಲಿಂಗ್ಸ್ ಕೂಡ ಯೂಸ್ ಮಾಡಿದ್ದಾರೆ. ಇನ್ನು ಮೇಲೆ ಹೋಗ್ತಿದ್ದಂಗೆ ಬಾಲ್ಕನಿ ರೀತಿಯಲ್ಲಿ ನೀವು ನೋಡ್ತಿರ್ಬೋದು ಯಾವ ಥರ ಪ್ರೊವೈಡ್ ಮಾಡಿದ್ದಾರೆ ಅಂತ. ಒಂದು ಗ್ರ್ಯಾಂಡ್ ಲುಕ್ನ ಕೊಟ್ಟಿದ್ದಾರೆ ಅಂತಲೇ ಹೇಳ್ತೀನಿ. 1 BHK ಮನೆ ರೆಂಟಲ್ ಪರ್ಪಸ್ಗಂತ ಇವ್ರು ಮಾಡಿಕೊಟ್ಟೆ ಎಲ್ಲ ಒಂದು ಓನರ್ ಹೌಸ್ ಫೀಲ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ವಿಂಡೋ ಸುತ್ತ ಒಂದು ವೈಡ್ ರೇಂಜಲ್ಲಿ ಟ್ರೆಡಿಷನಲ್ ಲುಕ್ ಕೂಡ ಕೊಟ್ಟಿದ್ದಾರೆ. ಈ ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ರೆಂಟಲ್ ಮನೆ ಅಂತ ಯಾವುದೇ ರೀತಿ ಕಮ್ಮಿ ಮಾಡಿಲ್ಲ. ಒಂದು ಓನರ್ ಮನೆಗೆ ಯಾವ ಥರ ಬೇಕೋ ಅದೇ ಥರನೇ ಕೊಟ್ಟಿದ್ದಾರೆ. ಇನ್ನು ಮೇನ್ ಡೋರ್ ನೋಡ್ತಿರ್ಬೋದು ಕಂಪ್ಲೀಟ್ಲಿ ಟೀ ಕುಡ್ಡಲ್ಲಿ ಮಾಡಿರುವಂತಹದ್ದು. ಹಾಗೆ ಹಾಲ್ ನೋಡ್ತಿರ್ಬೋದು ಎಷ್ಟು ಸ್ಪೇಷಿಯಸ್ ಜಾಗದಲ್ಲಿ ಕೊಟ್ಟಿದ್ದಾರೆ ಅಂತ. TV ಯೂನಿಟಿಂದ ಹಿಡಿದು ಲಕ್ಸುರಿಯಸ್ ಲುಕ್ನ ಕೊಟ್ಟಿದ್ದಾರೆ. ಕಂಪ್ಲೀಟ್ ಇಂಟೀರಿಯರ್ ವರ್ಕ್ಸ್ನ ತುಂಬ ಗ್ರ್ಯಾಂಡ್ ಲುಕ್ಕಲ್ಲಿ ಮಾಡಿಕೊಟ್ಟಿದ್ದಾರೆ. ಹಾಗೆ ನೋಡ್ತಿರ್ಬೋದು ದೇವ್ರ ಮನೆ ಕೂಡ ಎಷ್ಟು ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಕನ್ಸ್ಟ್ರಕ್ಷನ್ ಅಂತ. ಸೊ ಇಲ್ಲಿ ಐಡಲ್ಸ್ ಇಟ್ಕೊಳ್ಳೋಕ್ಕೆ ಹಾಗೆ ಸ್ಟೋರೇಜ್ ಸ್ಪೇಸ್ ಕೂಡ ಇವರು ಪ್ರೊವೈಡ್ ಮಾಡಿದ್ದಾರೆ. ಇನ್ನು ನಾವು ಇಲ್ಲಿ ಹಾಲ್ ಮುಗಿಸ್ಕೊಂಡು ಎಂಟ್ರಿ ಕೊಡ್ತಿದ್ದಂಗೆ ಕಿಚನ್ ಸಿಗುತ್ತೆ. ಇದೊಂಥರ ಮಾಡ್ಯುಲರ್ ಕಿಚನು. ಹಾಗೆ ಕಂಪ್ಲೀಟ್ಲಿ ಇಂಟೀರಿಯರ್ಸ್ ನೋಡ್ತಿರ್ಬೋದು ಆಕ್ರಿಲಿಕ್ಕಲ್ಲಿ ಮಾಡಿರುವಂಥದ್ದು. ವಿಶೇಷವಾಗಿ ಕಿಚನ್ ಆಗಿದ ತಕ್ಷಣ ರೂಮ್ ನಂಬರ್ 1ಗೆ ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲಿ ಒಂದು ಸರ್ಪ್ರೈಸ್ ಇದೆ. ಈ ರೂಮ್ಗೆ ಅಟ್ಯಾಚ್ಡ್ ಆಗಿನೇ ಬಾಲ್ಕನಿ ಕೂಡ ಮಾಡಿದ್ದಾರೆ. ಸೊ ಬಾಲ್ಕನಿಗೆ ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲೂ ಕೂಡ ತುಂಬ ಚೆನ್ನಾಗಿ ಜಾಗ ಪ್ರೊವೈಡ್ ಮಾಡಿ ಹಾಗೆ ಸೇಫ್ಟಿ ಪರ್ಪಸ್ಗೆ SS ರೈಲಿಂಗ್ಸ್ ಕೂಡ ಹಾಕ್ಸಿದ್ದಾರೆ. ಇನ್ನು ಸೀಲಿಂಗ್ ನೋಡ್ತಿರ್ಬೋದು. ಸೊ ಸೀಲಿಂಗು ಕೂಡ ಒಂದು ಟ್ರೆಡಿಷನಲ್ ಲುಕ್ ಹಾಗೆ ಒಂದು ಸಿಂಪಲ್ ಎಲಿಗೆಂಟ್ ಕೂಡ ಮಾಡಿದ್ದಾರೆ. ಸೊ ಇನ್ನು ಹಾಲ್ಗೆ ಅಟ್ಯಾಚ್ ಆಗಿನೇ ಕಾಮನ್ ಟಾಯ್ಲೆಟ್ ಕಮ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಹಾಗೆ ಅಪ್ ಟು ಸೀಲಿಂಗ್ವರೆಗೂ ನಿಮಗೆ ಟೈಲ್ಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಸೊ ಇದಾದಮೇಲೆ ಸ್ವಿಚ್ ಬೋರ್ಡ್ಸ್ ಕೂಡ ನೋಡ್ತಿರ್ಬೋದು. ಇದು ಕೂಡ ನಿಮಗೆ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸ್ ಎಲ್ಲ ಮಾಡಿಸ್ಕೊಟ್ಟಿರುವಂಥದ್ದು. ನೆಕ್ಸ್ಟ್ ರೂಮ್ ನಂಬರ್ 2ಗೆ ಎಂಟ್ರಿ ಕೊಡೋಣ. ಈ ಒಂದು ರೂಮ್ ಕೂಡ ಸ್ಪೇಷಿಯಸ್ ಆಗಿ ಮಾಡಿದ್ದಾರೆ. ಹಾಗೆ ನಿಮಗೆ ಫಿಟ್ಟಿಂಗ್ಸು ಕೂಡ ನೋಡ್ತಿರ್ಬೋದು. ಇಂಟೀರಿಯರ್ ವರ್ಕ್ಸು ತುಂಬ ಎಲಿಗೆಂಟ್ ಆಗಿ ಮಾಡಿದ್ದಾರೆ. ಕಂಪ್ಲೀಟ್ಲಿ ವೆಂಟಿಲೇಷನ್ಗೆ ಯಾವುದೇ ರೀತಿ ಕಮ್ಮಿ ಮಾಡಿಲ್ಲ. ನಿಮಗೆ ಹ್ಯೂಜ್ ವೆಂಟಿಲೇಷನ್ ಕೂಡ ಮಾಡಿಕೊಟ್ಟಿದ್ದಾರೆ. ರೆಂಟಲ್ ಮನೆ ನೋಡಿದಾಯಿತು. ಸೊ ಇವಾಗ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಕೊಡೋಣ. ಓನರ್ ಹೌಸ್ಗೆ ಎಂಟ್ರಿ ಕೊಡೋಣ. ಈ ಒಂದು ಫ್ಲೋರಲ್ಲಿ ನಿಮಗೆ ಟ್ರಿಪ್ಲೆಕ್ಸ್ ಮನೆನ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಎಂಟ್ರಿ ಆಗ್ತಿದ್ದಂಗೆ ಸ್ಟೇರ್ ಕೇಸ್ ಕೂಡ ನಿಮಗೆ ಆಂಟಿಸ್ಕಿಡ್ ಲಪೋತ್ರ ಟೈಲ್ಸ್ನ ಹಾಕ್ಸಿದ್ದಾರೆ. ಹಾಗೆ ಮೇಲ್ಗಡೆ ಎಂಟ್ರಿ ಕೊಡ್ತಿದ್ದಂಗೆ ನಿಮಗೆ ಬಾಲ್ಕನಿ ಥರ ಪ್ರೊವೈಡ್ ಕೂಡ ಮಾಡಿದ್ದಾರೆ ಒಂದು ಡಿಸೈನ್ ಲುಕ್ಕಲ್ಲಿ. ಸೊ ಮೇಲ್ ನೋಡ್ತಿರ್ಬೋದು ಸೇಫ್ಟಿ ಪರ್ಪಸ್ಗೆ ಗೇಟ್ ಕೂಡ ಹಾಕಿಸಿ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಆಗದಿರೋ ಥರ ಮಾಡಿಸ್ಕೊಟ್ಟಿದ್ದಾರೆ. ಸೊ ಇನ್ನು ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ಕಾರಿಡೋರ್ ಕೂಡ ನೋಡ್ತಿರ್ಬೋದು ಯಾವ ಥರ ಹ್ಯೂಜ್ ಸ್ಪೇಷಿಯಸ್ ಆಗಿ ಪ್ರೊವೈಡ್ ಮಾಡಿದ್ದಾರೆ ಅಂತ. ಇನ್ನು ವಿಂಡೋ ಅಂತ ಬಂದರೆ ನಿಮಗೆ ತುಂಬ ಎಲಿಗ್ಯಾಂಟಾಗಿ ಹ್ಯೂಜ್ ವೈಡ್ ವಿಂಡೋ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಈಗ ಬನ್ನಿ ಟ್ರಿಪ್ಲೆಕ್ಸ್ ಹೌಸ್ ಯಾವ ಥರ ಇರುತ್ತೆ ಅಂತ ಎಕ್ಸ್ಪ್ಲೋರ್ ಮಾಡೋಣ. ಸೊ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು ಡೋರು ಕೂಡ ಎಷ್ಟು ಗ್ರ್ಯಾಂಡಾಗಿ ಟೀ ಕುಡ್ಡಲ್ಲೇ ಮಾಡಿದ್ದಾರೆ ಅಂತ.
ಒಂದು ಗ್ರ್ಯಾಂಡ್ ಅರಮನೆ ಲುಕ್ ಬರಬೇಕು ಅಂತ ಈ ಒಂದು ಕನ್ಸ್ಟ್ರಕ್ಷನ್ನ ನಮ್ಮ SVIP ಗ್ರೂಪ್ಸ್ ಅವ್ರು ಮಾಡಿಕೊಟ್ಟಿದ್ದಾರೆ. ಸೊ ಮನೆಗೆ ಎಂಟ್ರಿ ಕೊಡ್ತಿದ್ದಂಗೆ ನೋಡ್ತಿರ್ಬೋದು, ಈ ಮನೆ ನೀವು ನೋಡ್ತಿದ್ದಂಗೆ 15/42 ಮಾಡಿರುವಂಥ ಮನೆ ಅನ್ಸೋದೇ ಇಲ್ಲ. ಅಂತ ಒಂದು ಹ್ಯೂಜ್ ಆಗಿ ಸ್ಪೇಷಿಯಸ್ ಆಗಿ ಒಂಚೂರು ಜಾಗ ವೇಸ್ಟ್ ಮಾಡ್ದಂಗೆ ಈ ಮನೆನ ಕನ್ಸ್ಟ್ರಕ್ಷನ್ ಮಾಡ್ಕೊಟ್ಟಿದ್ದಾರೆ. ನೀವು ಸುತ್ತ ನೋಡ್ತಿರ್ಬೋದು, ಒಂದು ಟೆಂಪಲ್ ಫೀಲ್, ಒಂದು ದೇವಸ್ಥಾನಕ್ಕೆ ಬಂದಿರೋ ಥರ, ಒಂದು ಅರಮನೆಯಲ್ಲಿ ಇರುವಂತಹ ಒಂದು ದೇವಸ್ಥಾನಕ್ಕೆ ಬರುವಂತಹ ಈ ಒಂದು ದೇವ್ರ ಮನೆನ ಮಾಡ್ಕೊಟ್ಟಿದ್ದಾರೆ. ಸೊ ಡೋರ್ ತೆಗಿತಾ ಇದ್ದಂಗೆ ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಇಂಟೀರಿಯರ್ ವರ್ಕ್ಸ್ನೂ ಕೂಡ ಮಾಡಿಸ್ಕೊಟ್ಟಿದ್ದಾರೆ ಅಂತ. ಸೊ ಈ ಕಡೆ ಬರ್ತಿದ್ದಂಗೆ ನಿಮಗೆ ಒಂಥರ ಒಂದು ಚಿಲ್ ಮಾಡೋ ಪ್ಲೇಸ್ ಥರನೂ ಕೂಡ ಇಲ್ಲಿ ಸ್ಪೇಸ್ ಕೊಟ್ಟಿದ್ದಾರೆ. ಆರಾಮಾಗಿ ಆಚೆನೂ ಕೂಡ ನೀವು ನೋಡ್ಬೋದು. ಅದಾಗಿದ ತಕ್ಷಣ ಇಲ್ಲಿ ಹಾಲ್ಗೆ ಕಾಮನ್ ವಾಶ್ರೂಮ್ ಅಂತ ಅಂದ್ಬಿಟ್ಟು ಕೂಡ ನಿಮಗೆ ಇಲ್ಲಿ ಮಾಡಿಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಬ್ರ್ಯಾಂಡೆಡ್ ಫಿಟ್ಟಿಂಗ್ಸು, ಹಾಗೆ ಅಪ್ ಟು ಸೀಲಿಂಗ್ವರೆಗೂ ನಿಮಗೆ ಟೈಲ್ಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಇನ್ನು TV ಯೂನಿಟ್ ಅಂತೂ ಹೇಳಂಗೆ ಇಲ್ಲ, ಅಷ್ಟು ಗ್ರ್ಯಾಂಡ್ ಲುಕ್ನ ಕೊಟ್ಟಿದ್ದಾರೆ. ಹಿಂದೆ ನೀವು ನೋಡ್ತಿರ್ಬೋದು ಡಿಸೈನ್ಸ್ ಆಗಿರ್ಬೋದು, ಇಲ್ಲೂ ಕೂಡ ಸ್ಪೇಸ್ನ ವೇಸ್ಟ್ ಮಾಡ್ದಿರೋ ಥರ ನಿಮಗೆ ಶೋಕೇಸ್ ಐಟಮ್ಸ್ ಆಗಿರ್ಬೋದು. ಆ್ಯಂಡ್ ಇಲ್ಲಿ ಒಂಥರ ಒಂದು ಡಿಫ್ರೆಂಟ್ ಲುಕ್, ಯೂನಿಕ್ ಲುಕ್ ಕೊಡಬೇಕು, ಮನೆಗೆ ಎಂಟ್ರಿ ಆಗಿದ ತಕ್ಷಣ ಒಂದು ಬ್ಯೂಟಿಫುಲ್ ಆಗಿ ಅನಿಸ್ಬೇಕು ಅಂದ್ಬಿಟ್ಟು ಇಲ್ಲೂ ಕೂಡ ನಿಮಗೆ ಶೋಕೇಸ್ ಐಟಮ್ಸ್ ಇಡೋಕ್ಕೆ ಜಾಗ ಕೂಡ ಕೊಟ್ಟಿದ್ದಾರೆ. ಇನ್ನು ಫ್ಲೋರಿಂಗ್ ನೋಡ್ತಿರ್ಬೋದು, ಮಾರ್ಬಲ್ ಫ್ಲೋರಿಂಗ್ನ ಹಾಕ್ಸ್ಕೊಟ್ಟಿದ್ದಾರೆ. ಹಾಗೆ ಸೀಲಿಂಗ್ ನೋಡಿದ್ರೆ ಕಳ್ದೋಗ್ತೀರಾ, ಒಂದು ವುಡನ್ ಸೀಲಿಂಗು ಫಾಲ್ ಸೀಲಿಂಗಲ್ಲಿ ಮಾಡಿಸ್ಕೊಟ್ಟಿದ್ದಾರೆ. ಅದು 2 ಸ್ಟೆಪ್ಪು ವಿತ್ ಲ್ಯಾಮಿನೇಟೆಡು ಕಂಪ್ಲೀಟ್ಲಿ. ಇದಾದಮೇಲೆ ವಿಶೇಷವಾಗಿ ಇಲ್ಲಿ ನೋಡ್ತಿರ್ಬೋದು, ಸ್ಟೇರ್ ಕೇಸ್ ಕೆಳಗಡೆ ಒಂದು ಚೂರು ಜಾಗ ವೇಸ್ಟ್ ಮಾಡ್ತಿರೋ ಥರ ಸ್ಟೋರೇಜ್ ಸ್ಪೇಸ್ ಕೂಡ ಮಾಡಿಕೊಟ್ಟಿದ್ದಾರೆ. ಇದಾಗ್ತಿದ್ದಂಗೆ ಇಲ್ಲಿ ನೋಡ್ತಿರ್ಬೋದು, ನಮ್ಮ ವಿಶೇಷತೆ ಬಂದು ನಾರ್ಮಲ್ ಆಗಿ ನಿಮಗೆ ನಾರ್ಮಲ್ ವಿಂಡೋಸ್ ಹಾಕ್ಸ್ಕೊಟ್ರೆ, ಇವರಲ್ಲಿ ವೆಂಟಿಲೇಷನ್ ಪರ್ಪಸ್ಗೆ 6 ಫೀಟ್ ವಿಂಡೋ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಸೊ ಹಾಲ್ ಆಯಿತು. ನೆಕ್ಸ್ಟ್ ನಾವು ಎಂಟ್ರಿ ಕೊಡ್ತಿರೋದು ಕಿಚನ್ಗೆ. ಕಿಚನ್ ಕೂಡ ನೋಡ್ತಿರ್ಬೋದು, ಟ್ರಾನ್ಸ್ಪರೆನ್ಸ್ ಲ್ಯಾಮಿನೇಟೆಡ್ ಕಿಚನ್ನ ಮಾಡಿಸ್ಕೊಟ್ಟಿದ್ದಾರೆ. ಕಂಪ್ಲೀಟ್ಲಿ ಆಕ್ರಿಲಿಕ್ ವರ್ಕ್ ಆಗಿರುತ್ತೆ. ಒಂದು ಮಾಡ್ಯುಲರ್ ಕಿಚನ್ ಅಂತಾನೆ ಹೇಳ್ಬೋದು. ಈ ಕಿಚನ್ಗೆ ಯುಟಿಲಿಟಿ ಸ್ಪೇಸ್ ಕೂಡ ಯಾವ ಥರ ಪ್ರೊವೈಡ್ ಮಾಡಿದ್ದಾರೆ ನೋಡಿ. ಸೊ ಇಲ್ಲಿ ನಿಮಗೆ ಬಾಲ್ಕನಿ ಲುಕ್ ಕೂಡ ಬರುತ್ತೆ, ಆರಾಮಾಗಿ ಇಲ್ಲಿ ಚಿಲ್ ಮಾಡ್ಬೋದು. ಇಲ್ಲೂ ಕೂಡ ನಿಮಗೆ ಸೇಫ್ಟಿ ಪರ್ಪಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಸೀಲಿಂಗ್ ನೋಡ್ತಿರ್ಬೋದು, ವುಡನ್ ಸೀಲಿಂಗು ಒಂದು ಎಲಿಗ್ಯಾಂಟ್ ಲಕ್ಸುರಿಯಸ್ ಲುಕ್ನ ಕೊಟ್ಟಿದ್ದಾರೆ ಅಂತಾನೆ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಮೇಲೆ ಹೋಗ್ತಿದ್ದಂಗೆ ಇಂಡಿಯನ್ ಮಾರ್ಬಲ್ನ ಯೂಸ್ ಮಾಡಿಕೊಂಡು ಒಂದು ಗ್ರ್ಯಾಂಡ್ ಲುಕ್ನ ಕೊಟ್ಟಿದ್ದಾರೆ. ಹಾಗೆ ಮೇಂಟೆನೆನ್ಸ್ ಪರ್ಪಸ್ಗೆ ನೀವು ನೋಡ್ತಿರ್ಬೋದು, ಇಲ್ಲೂ ಕೂಡ ಒಂದು ಎಲಿಗ್ಯಾಂಟ್ ಲುಕ್ಗೋಸ್ಕರ ಟೈಲ್ಸ್ ಕೂಡ ಹಾಕ್ಸ್ಕೊಟ್ಟಿದ್ದಾರೆ. ಆರಾಮಾಗಿ ನೀವು ಕ್ಲೀನ್ ಮಾಡ್ಕೋಬೋದು. ಸೊ ಇವಾಗ ಕೆಳಗಡೆ ತೋರಿಸಿದಾಯ್ತು, ಈಗ ಮೇಲ್ಗಡೆ ಬರ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಸೀಲಿಂಗ್ ಒಂಥರ ಯಾವ ಥರ ಡಿಫ್ರೆಂಟ್ ಯೂನಿಕ್ ಲುಕ್ಕಲ್ಲಿ ಕೊಟ್ಟಿದ್ದಾರೆ ಅಂತ. ಸೊ ಇಲ್ಲೂ ಕೂಡ ವೆಂಟಿಲೇಷನ್ ಪರ್ಪಸ್ಗೆ ತುಂಬಾ ಗಾಳಿ ಬೆಳಕು ಬರಲಿ ಅಂದ್ಬಿಟ್ಟು ನಿಮಗೆ ವಿಂಡೋಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇವಾಗ ಫಸ್ಟ್ ರೂಮ್ಗೆ ಎಂಟ್ರಿ ಕೊಡೋಣ ಬನ್ನಿ. ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಡೋರ್ಗೆ ಮ್ಯಾಚ್ ಆಗೋ ಥರ ಇಲ್ಲಿ ಇಂಟೀರಿಯರ್ ವರ್ಕ್ಸ್ನ ಮಾಡಿದ್ದಾರೆ. ಸೊ ಸ್ಪೇಷಿಯಸ್ ಆಗಿರುವಂತಹ ರೂಮು. ಹಾಗೆ ಇಲ್ಲಿನ ವಿಶೇಷತೆ ಏನಂದರೆ, ರೂಮ್ಗೆ ಅಟ್ಯಾಚ್ ಆಗಿನೇ ಹ್ಯೂಜ್ ಬಾಲ್ಕನಿ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಸೊ ಇದಾದಮೇಲೆ ಸೀಲಿಂಗಿಂದ ಹಿಡಿದು ನಿಮಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಫ್ಲೋರಿಂಗ್ ನೋಡ್ತಿರ್ಬೋದು ಯಾವ ಥರ ಡಿಫ್ರೆಂಟ್ ಲುಕ್ಕಲ್ಲಿ ಪ್ರೊವೈಡ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು. ನಂಬರ್ 2ಗೆ ಎಂಟ್ರಿ ಕೊಡೋಣ. ರೂಮ್ ನಂಬರ್ 2ಗೆ ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲೂ ಕೂಡ ನಿಮಗೆ ಡೋರಿಂದ ಹಿಡಿದು ಕಬೋರ್ಡ್ಸ್, ವಾರ್ಡ್ರೋಬ್ಸ್ ಹಾಗೆ ಸೀಲಿಂಗ್ ತನಕ ನಿಮಗೆ ಡಿಫ್ರೆಂಟ್ ಲುಕ್ಕಲ್ಲಿ ಮ್ಯಾಚ್ ಮಾಡಿದ್ದಾರೆ. ವೆಂಟಿಲೇಷನ್ ಪರ್ಪಸ್ಗೆ ಯಾವುದೇ ರೀತಿ ತೊಂದರೆ ಮಾಡಿಲ್ಲ. ಇಲ್ಲೂ ಕೂಡ ನಿಮಗೆ ಅಟ್ಯಾಚ್ ವಾಶ್ರೂಮ್ ಕೂಡ ಇದೆ. ಸೊ ಈಗ 2 ರೂಮ್ನ ಎಕ್ಸ್ಪ್ಲೋರ್ ಮಾಡಿದಾಯಿತು. ನೆಕ್ಸ್ಟ್ ಮೇಲೆ ಹೋಗ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಇಲ್ಲೂ ಕೂಡ ಸ್ಪೇಸ್ನ ವೇಸ್ಟ್ ಮಾಡ್ತಿರೋ ಥರ ಸ್ಟೋರೇಜ್ ಸ್ಪೇಸ್ನ ಪ್ರೊವೈಡ್ ಮಾಡಿದ್ದಾರೆ. ಹಾಗೆ ಮೇಂಟೆನೆನ್ಸ್ ಪರ್ಪಸ್ಗೆ ಇಲ್ಲಿ ಪ್ರಾಬ್ಲಮ್ ಆಗಬಾರ್ದು ಅಂದ್ಬಿಟ್ಟು ನಿಮಗೆ ಟೈಲ್ಸ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಇಲ್ಲೂ ಕೂಡ SS ರೈಲಿಂಗ್ಸ್ ಹಾಕಿದ್ದಾರೆ. ಆ್ಯಂಡ್ ಸೀಲಿಂಗ್ ಎಂಟ್ರಿ ಆಗ್ತಿದ್ದಂಗೆ ನೋಡ್ತಿರ್ಬೋದು, ಇಲ್ಲಿ ಇನ್ನೊಂದು ವಿಶೇಷತೆ ಏನಂದರೆ, ನೀವು ಲೈಟ್ ಹಾಕಿಲ್ಲ ಅಂದ್ರೂ ಪರವಾಗಿಲ್ಲ, ಗಾಳಿ ಬೆಳಕಿಗೆ ಸ್ಕೈಲೈಟ್ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಟು ಮೇಲಿಂದ ನಿಮಗೆ ಕೆಳಗಡೆ ತನಕ ಆರಾಮಾಗಿ ಗಾಳಿ ಬೆಳಕು ಬರುತ್ತೆ. ಸೊ ಇದಾದಮೇಲೆ 3rd ರೂಮ್ಗೆ ಎಂಟ್ರಿ ಕೊಡೋಣ. ಈ ರೂಮ್ಗೆ ಎಂಟ್ರಿ ಕೊಡ್ತಿದ್ದಂಗೆ ನೀವು ನೋಡ್ತಿರ್ಬೋದು, ಈ ಒಂದು ರೂಮು ಮಲ್ಟಿಪರ್ಪಸ್ ಯೂಸ್ಗೆ ಯೂಸ್ ಆಗುತ್ತೆ. ಸೊ ಫ್ಯೂಚರಲ್ಲಿ ನೀವೇನಾದರೂ ಹೋಮ್ ಥಿಯೇಟ್ರ್ ಮಾಡ್ಕೊತೀರಾ ಅಂದ್ರೆ ಅದಕ್ಕೂ ಯೂಸ್ ಆಗುತ್ತೆ. ಇಲ್ಲ ಮಲ್ಟಿಪರ್ಪಸ್ ರೂಮ್ ಮಾಡ್ಕೊಳ್ತೀರಾ, ಇಲ್ಲ ಗೆಸ್ಟ್ ರೂಮ್ ಮಾಡ್ಕೊಳ್ತೀರಾ ಅಂದ್ರೆ ಅದಕ್ಕೂ ಬೆಸ್ಟ್ ಆಪರ್ಚುನಿಟಿ ಅಂತಲೇ ಹೇಳ್ತೀನಿ. ಸೊ ಇಲ್ಲಿ ನೋಡ್ತಿರ್ಬೋದು, ನಿಮಗೆ ಕಂಪ್ಲೀಟ್ಲಿ ಇಂಟೀರಿಯರ್ ವರ್ಕ್ಸು ಕೂಡ ಮಾಡಿಸ್ಕೊಟ್ಟಿದ್ದಾರೆ. ಇಷ್ಟೆಲ್ಲ ಆದಮೇಲೆ ಲಾಸ್ಟ್ ನಮ್ಮ ಟೆರೆಸ್ಗೆ ಎಂಟ್ರಿ ಕೊಡೋಣ. ಟೆರೆಸ್ಗೆ ಎಂಟ್ರಿ ಕೊಡ್ತಿದ್ದಂಗೆ ಇದೊಂಥರ ಡಿಫ್ರೆಂಟ್ ಯೂನಿಕ್ ಸ್ಟೈಲಲ್ಲಿ ಸೇಫ್ಟಿ ಪರ್ಪಸ್ಗೆ ಫುಲ್ ಗ್ರಿಲ್ಸ್ನ ಹಾಕ್ಸ್ಕೊಟ್ಟಿದ್ದಾರೆ. ಸೊ ಆರಾಮಾಗಿ ಗಾಳಿ ಬೆಳಕು ಕೂಡ ಬರುತ್ತೆ. ಸೊ ಯಾವುದೇ ರೀತಿ ನಿಮಗೆ ಪ್ರಾಬ್ಲಮ್ ಆಗಲ್ಲ. ಹಾಗೆ ಇಲ್ಲೂ ಕೂಡ ನಿಮಗೆ ಕಾಮನ್ ವಾಶ್ರೂಮು ಅಟ್ಯಾಚ್ಡ್ ಆಗು ಕೂಡ ಕೊಟ್ಟಿದ್ದಾರೆ. ಸೊ ಇದೊಂಥರ ನಿಮಗೆ ಯುಟಿಲಿಟಿ ಏರಿಯಾ, ಹಾಗೆ ಕಮ್ ಚಿಲ್ಔಟ್ ಕೂಡ ಮಾಡ್ಬೋದು. ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಆರಾಮಾಗಿ ಇಲ್ಲಿ ಟೈಮ್ ಕೂಡ ಸ್ಪೆಂಡ್ ಮಾಡ್ಬೋದು. ಇಷ್ಟೆಲ್ಲ ತೋರಿಸಿದ್ಮೇಲೆ ನಿಮ್ಗೆ ಅನ್ಸ್ಬೋದು, ಈ ಮನೆ 60 ಲ್ಯಾಕ್ಸ್ಗೆ ಕಟ್ಸ್ಕೊಟ್ಟಿದ್ದಾರೆ ಅಂತ. ಎಸ್ ಹೌದು, ಜಸ್ಟ್ 60 ಲ್ಯಾಕ್ ರುಪೀಸ್ಗೆ G+4, ಅದರಲ್ಲೂ 2 ರೆಂಟಲ್ ಮನೆ ಹಾಗೆ ಟ್ರಿಪ್ಲೆಕ್ಸ್ ಮನೆನ ಕಟ್ಸ್ಕೊಟ್ಟಿದ್ದಾರೆ. ಇದೆಲ್ಲನೂ ಕೂಡ ನಮ್ಮ SVIP ಗ್ರೂಪ್ಸ್ ಓನರ್ ಆದಂಥ ಜನಾರ್ದನ್ ಸರ್ ಇದ್ದಾರೆ. ಬನ್ನಿ ಅವ್ರ ಹತ್ರನೇ ಡೈರೆಕ್ಟ್ ಆಗಿ ಮಾಹಿತಿನ ತಿಳ್ಕೊಳ್ಳೋಣ. ಸೊ ಇಷ್ಟೊತ್ತವರೆಗೂ ನೋಡಿದ್ರಲ್ಲ ಈ ಒಂದು ಹೋಮ್ ಟೂರು, ಇದನ್ನು ಕನ್ಸ್ಟ್ರಕ್ಷನ್ ಮಾಡಿರೋದು ಇವರೇ ನೋಡಿ, ನಮ್ಮ ಜನಾರ್ದನ್ ಸರ್ ಅಂತ. ಸರ್ ಏನು ಸರ್, ಈ ಒಂದು ಮನೆನ 60 ಲ್ಯಾಕ್ ರುಪೀಸ್ ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅಂತ ನಾನು ಈ ಮನೆ ಎಕ್ಸ್ಪ್ಲೋರ್ ಮಾಡಿದ್ಮೇಲೆ ಗೊತ್ತಾಗಿದ್ದು. ಯಾರಾದರೂ ಈ ಮನೆಗೆ ಎಂಟ್ರಿ ಕೊಡ್ತಾರೆ ಅಂದರೆ ಪಕ್ಕ 1 ಕೋಟಿ ರೂಪಾಯಿಗೆ ಈ ಮನೆ ಕನ್ಸ್ಟ್ರಕ್ಷನ್ ಆಗಿದೆ ಅಂತ ಹೇಳ್ತಾರೆ. ಸೊ ಏನು ಸರ್ ಇದರ ಒಂದು ಸ್ಪೆಷಾಲಿಟಿ? ಹಾಗೆ ನೀವು ಹೇಳಿದ್ರಲ್ಲ ಬಡವ್ರಿಗೆ ಹಾಗೆ ಮಿಡಲ್ ಕ್ಲಾಸ್ ಜನಕ್ಕೆ 2D ಮತ್ತು 3D ಎಲಿವೇಷನ್ನ ನಾವು ಕಂಪ್ಲೀಟ್ಲಿ ಫ್ರೀಯಾಗಿ ಕೊಡ್ತಾ ಇದ್ದೀವಿ ಅಂತ. ಸೊ ಯಾವ ಥರ ಸರ್, ಇದ್ರ ಬಗ್ಗೆ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡಿ. ಹೌದು ಮೇಡಮ್, ಎಲ್ಲ ನಾವು ಫ್ರೀಯಾಗಿ ಸರ್ವಿಸ್ ಮಾಡಿಕೊಡ್ತಾ ಇದ್ದೀವಿ.
ಈಗ ನಾವು ರೈತ ಕುಟುಂಬದಿಂದ ಬಂದಿರೋದ್ರಿಂದ ಈಗ ಆದಷ್ಟು ನಾವು ಮಾರ್ಜಿನ್ ಸ್ವಲ್ಪ ಕಮ್ಮಿ ಎಕ್ಸ್ಪೆಕ್ಟೇಷನ್ ತೊಗೊಂಡು ನಾವು ಈಗ ಒಳ್ಳೆ ಕ್ವಾಲಿಟಿ ಪ್ರೊವೈಡ್ ಮಾಡಬೇಕಂತಲೇ ನಾವು ಅದಕ್ಕೋಸ್ಕರ ನಾವು 100% ಕಂಪ್ಲೀಟ್ ಆಗಿದೆ. ಈಗ ಪ್ರೆಸೆಂಟ್ ಈಗಲೂ ಅಷ್ಟೇ ನಾವು ಪ್ರೀಮಿಯಮಿಂದ ಹಿಡಿದು 15 ಲಕ್ಷ ಒಂದು ಇರೋ ಅಪ್ ಟು 2 ಕೋಟಿ 5 ಕೋಟಿ ಕನ್ಸ್ಟ್ರಕ್ಷನ್ ಮಾಡ್ಕೊಡ್ತಾ ಇದ್ದೀವಿ. ಯಾರಾದರೂ ಇಂಟ್ರೆಸ್ಟ್ ಇರೋದು ನಮ್ಮ ಆಫೀಸ್ ವಿಸಿಟ್ ಮಾಡಿ, ಜೊತೆಗೆ ನಮ್ಮ ಆನ್ಗೋಯಿಂಗ್ ಪ್ರಾಸೆಸ್ ಒಂದ್ಸಲ ವಿಸಿಟ್ ಮಾಡಿ ಕ್ಲೈಂಟ್ಸನ್ನು ರಿವ್ಯೂ ತೊಗೊಳ್ಳಿ. ನಿಮ್ಗೆ ಇಷ್ಟ ಆದರೆ ನಮ್ಮ ಕನ್ಸ್ಟ್ರಕ್ಷನ್ ಕೊಡಿ ಸರ್.